ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಶಿಶುಪಾಲ ದಂತವಕ್ತ್ರ ವಧೆ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಅವನಿಯಮರರು ಆನಂದ ಬಾಷ್ಪ ಸುರಿಸುತ್ತಿರಲು ಅವನಿಪಾಲರನೇಕರು ಶ್ರೀಕೃಷ್ಣನ ಪೂಜೆಯನ್ನು ಸಹಿಸದಾದರು. ಹೆಚ್ಚಿನ ರಾಜರು ಪಾಂಡವರನ್ನು ಮೆಚ್ಚಿ ಶ್ರೀಕೃಷ್ಣನ ಅಗ್ರಪೂಜೆಯನ್ನು ಒಪ್ಪಿಕೊಂಡರು. ಆದರೆ ಬೆರಳೆಣಿಕೆಯಷ್ಟು ಮಂದಿ ಕೃಷ್ಣ ಪೂಜೆ ಅನುಚಿತವೆಂಬ ಉದ್ಗಾರವೆತ್ತಿದರು. ಧರಣಿ ಪಾಲಕರ ನಡುವೆ ಗೋಪಾಲಕನಿಗೆ ಪೂಜೆಯನ್ನು ನೀಡಬಾರದಿತ್ತು ಎನ್ನುವ ಗದ್ದಲವೇ ಬಿಸಿದರು. ಆ ಭೂಮಂಡಲಾಧೀಪರ ಮಧ್ಯದಲ್ಲಿ ಚೈದ್ಯ ದೇಶದ ದೊರೆ ಶಿಶುಪಾಲನು ಎದ್ದು ನಿಂತನು. ಏನೆಲ್ಲವೋ ಸಹದೇವ, ವಸುಧೆಯ ಮಾನನಿಧಿಗಳ ಮುಂದೆ ವಸುದೇವ ನಂದನನಿಗೆ ಅರ್ಘ್ಯ ಪ್ರದಾನವೇ? ಇವನು ಕುಲದಲ್ಲಿ ಯದುವಂಶದವನು. ಯಯಾತಿಯ ಕರಾಳ ಶಾಪದಿಂದಾಗಿ ರಾಜ್ಯ ಸಿಂಹಾಸನಕ್ಕೆ ಬಾಹಿರವಾಗಿದ್ದಾನೆ. ಈ ಮಹಾದ್ವರಕ್ಕೆ ಮಹಾನ್ ಕ್ಷತ್ರಿಯರು ಪಾದ ಬೆಳೆಸಿರುವಾಗ ಗೋವುಗಳನ್ನು ಮೇಯಿಸುವವನಿಗೆ ಈ ಸನ್ಮಾನವೇ? ಛೆ, ಇವನನ್ನು ಕೇಳಿ ಏನು ಪ್ರಯೋಜನ? ಹಿರಿಯನಾದ ಭೀಷ್ಮ ಹೇಳಿದನಲ್ಲವೇ, ಅವನನ್ನೇ ಪ್ರಶ್ನಿಸುತ್ತೇನೆ ಎಂದು ಭೀಷ್ಮನ ಕಡೆ ಮುಖ ತಿರುಗಿಸಿದನು. ಭೀಷ್ಮಾಚಾರ್ಯ, ನೀನು ಚಂದ್ರಕುಲ ವೃದ್ಧ ಕುರುವಂಶದ ಪಿತಾಮಹನಲ್ಲದೆ ಭಾಗೀರಥಿ ಪುತ್ರನಾಗಿರುವೆ. ಈ ಹಿನ್ನೆಲೆ ಇದ್ದರೂ ಅವಿವೇಕತನದಿಂದ ಸಹದೇವನಿಗೆ ಶ್ರೀಕೃಷ್ಣನನ್ನು ಅಗ್ರಪೂಜೆಗೆ ಯೋಗ್ಯನೆಂದು ಆಜ್ಞಾಪಿಸಿದೆಯಾ? ಕಥಂ ಹಿ ರಾಜ ದಾಶಾರ್ಹೋ ಮಧ್ಯೆ ಸರ್ವಮಹೀಕ್ಷಿತಾಂ ಅರ್ಹಣಾಮರ್ಹತಿ ತಥಾ ಯಥಾ ಯುಷ್ಮಾಭಿರರ್ಚಿತಃ. ರಾಜನಲ್ಲದ ದಾಶಾರ್ಹ ಕುಲದಲ್ಲಿ ಜನಿಸಿರುವ ಈ ಗೋಪಕೃಷ್ಣನು ಚಕ್ರವರ್ತಿಗಳು ಅರಸರ ಮಧ್ಯದಲ್ಲಿ ಅಗ್ರಪೂಜೆಯನ್ನು ಸ್ವೀಕರಿಸಲು ಹೇಗೆ ತಾನೇ ಸಾಧ್ಯ? ಇವನು ವಯೋವೃದ್ಧನೆಂದು ಭಾವಿಸಿದೆಯಾದರೆ ಇವನ ತಂದೆಯಾದ ವಸುದೇವನೇ ಇಲ್ಲಿದ್ದಾನೆ. ಅಲ್ಲ, ಇವನೋರ್ವನು ಪಾಂಡವರ ಸದಾ ಹಿತಚಿಂತಕನೆಂದು ಭಾವಿಸುವುದಿದ್ದರೆ ಅವರ ಅಭ್ಯುದಯವನ್ನು ಬಯಸುವ ದೃಪದನಿಲ್ಲವೇ? ಗುರುವೆಂದು ಪರಿಗಣಿಸಿದರೆ ಆಚಾರ್ಯ, ದ್ರೋಣ, ಕೃಪ, ಅಶ್ವತ್ಥಾಮರಿದ್ದಾರೆ. ಈ ಸಭೆಯಲ್ಲಿ ಇರುವ ಪರಮ ಪಾವನ ಕೃಷ್ಣ ದ್ವೈಪಾಯನರನ್ನು ಯಾಕೆ ಸ್ವೀಕರಿಸಲಿಲ್ಲ? ಲೋಕಪ್ರಸಿದ್ಧರಾದ ಮಹಾಋಷಿಗಳನ್ನು ಯಾಕೆ ಆಯ್ಕೆ ಮಾಡಲಿಲ್ಲ? ಇನ್ನೂ ಮಹಾರಾಜರ ಸಾಲಿನಲ್ಲಿ ವಿಜೃಂಭಿಸುವ ಭೀಷ್ಮಕ, ರುಕ್ಮಿ, ಶಲ್ಯ, ಭೂರಿಶ್ರವ, ಸೋಮದತ್ತ, ವಿಂದಾನುವಿಂದರಿದ್ದಾರೆ. ಶ್ರೀಕೃಷ್ಣನು ಸ್ನಾತಕವರತಿಯಲ್ಲ, ಋತ್ವಿಜನಲ್ಲ, ಮಹಿತಳಾಧಿಪನಲ್ಲ, ಗುರುವಲ್ಲ. ನಿಮಗೆ ಅತಿ ಪ್ರಿಯನಾಗಿರುವ ಏಕಮೇವ ಕಾರಣಕ್ಕೆ ಈ ಗೋಪಾಲಕನನ್ನು ಸೂಚಿಸಿದ್ದರೆ ಅಗ್ರಪೂಜೆಗೆ ಸೂಕ್ತ ಸ್ಥಳ ಈ ಭೂತಲೇಶರ ಸಭೆಯಲ್ಲ. ನಿನ್ನ ಮನೆಯೊಳಗಿರುವ ಒಂದು ಕೋಣೆಯಲ್ಲಿ ಮಣೆಯನ್ನಿಟ್ಟು ಪೂಜಿಸು. ಬಾಹುಬಲವುಳ್ಳ ಲೋಕಪ್ರಸಿದ್ಧ ಅರಸುಗಳ ಸಭೆಯಲ್ಲಿ ಅಲ್ಲ. ಶಿಶುಪಾಲನು ಧರ್ಮರಾಜನ ಕಡೆ ದೃಷ್ಟಿ ಬೀರಿದನು. ಧರ್ಮಜ, ಈ ಸ್ಥಳದಲ್ಲಿ ಶ್ರೇಷ್ಠವಾದ ಯಜ್ಞವು ನೆರವೇರಿಸಲ್ಪಟ್ಟು ಪಾಂಡುವಿಗೆ ಸದ್ಗತಿಯಾಗುವ ಈ ಸುಸಂದರ್ಭದಲ್ಲಿ ನಮ್ಮ ಪಾಲಿನ ಸದಾ ಸಹಾನುಭೂತಿ ಸಹಕಾರವನ್ನು ನೀಡಲು ಬಂದಿರುವುದೇ ಹೊರತು ನಮ್ಮ ಗೌರವವನ್ನು ಬೀದಿ ಪಾಲು ಮಾಡಿಕೊಳ್ಳಲಿಕ್ಕಲ್ಲ. ಈ ಯಕ್ಕಶ್ಚಿತ್ ಗೊಲ್ಲನ ಅಗ್ರಪೂಜೆಯಿಂದಾಗಿ ಸೇರಿರುವ ನೃಪೋತ್ತಮರಿಗೆ ಅವಮಾನವಾಯಿತು. ಹವಿಸಿನ ಪಾತ್ರೆಯನ್ನು ನಾಯಿಯು ಕಚ್ಚಿ ಒಯ್ದಂತಾಯಿತು. ನಪುಂಸಕನಿಗೆ ಕಡು ರೂಪವತಿಯೊಂದಿಗೆ ವಿವಾಹ, ಕುರುಡನ ಮುಂದೆ ಸೌಂದರ್ಯದ ರಾಶಿಯ ಪ್ರದರ್ಶನ, ಈ ದನಕರು ಮೇಯಿಸುವವನಿಗೆ ರಾಜೋಚಿತವಾದ ಮಹಾಗೌರವ, ಇವೆಲ್ಲವೂ ಸರಿಸಮಾನವಾಗಿದೆ. ಕೃಷ್ಣ, ನಿನ್ನನ್ನು ಅನುಮೋದಿಸಿರುವುದರಿಂದ ಭೀಷ್ಮನ ಯೋಗ್ಯತೆಯ ಅರಿವಾಯಿತು. ನಾರಿಚೋರನಿಗೆ ಭಾರೀ ಪೂಜೆಯಾದರೆ ನಾವಿದ್ದು ಫಲವೇನು? ಅವರು ಅರಿಯದೆ ನಿನ್ನನ್ನು ಆರಿಸಿಕೊಂಡರೂ ಈ ಮಹಾವೇದಿಕೆಯನ್ನು ನೀನು ಏರಬಹುದೇ ಎಂದು ಅರೆಕ್ಷಣವಾದರೂ ಆಲೋಚಿಸಿದೆಯಾ? ನಿನ್ನ ಆಟ ಮಾಟ ಎಲ್ಲವೂ ಪಶು ಪಕ್ಷಿಗಳ ಸಮಕ್ಷಮ ನಡೆಯಬಹುದು.
ಮುಗ್ಧ ಗೋಪಿಕೆಯರ ಬಟ್ಟೆ ಅಡಗಿಸಿ ಬಗ್ಗು ಬಡಿಸಿದ ಹಾಗಲ್ಲ. ಕುರುಡರು ಗಾಜನ್ನು ಮಾಣಿಕ್ಯವೆಂದು ಭ್ರಮಿಸುವುದಿದೆ. ಗಾಜಿನ ತುಂಡಿಗಾದರೂ ತನ್ನ ನಿಜ ಸ್ವರೂಪದ ಅರಿವಿರಬೇಕಷ್ಟೆ. ನಿನಗೆ ಈ ಪೂಜೆ ಲಭಿಸಿರುವುದರಿಂದ ಇನ್ನು ನಾವು ಸರ್ವಥಾ ಸುಮ್ಮನಿರಲಾರೆವು. ಧರ್ಮಪುತ್ರನಿಗೆ ಶಿಶುಪಾಲನ ಅಬ್ಬರದ ಭ್ರಮನಿರಸನ ವಾಕ್ಯಗಳಿಂದ ಸಿಡಿಲು ಬಡಿದಂತಾಯಿತು. ದುಷ್ಟನನ್ನು ಹೇಗೆ ಸಮಾಧಾನಪಡಿಸಲೆಂದು ಯೋಚಿಸಿ ಯುಧಿಷ್ಠಿರನು ಒಂದೆರಡು ನೀತಿಯ ವಾಕ್ಯಗಳನ್ನು ಹೇಳಿದನು. ಶಿಶುಪಾಲ, ನೀನು ಒಂದು ದೇಶದ ದೊರೆಯಾಗಿರುವೆ. ಪರಮ ಪಾವನೆ ಭಾಗೀರಥಿಯ ಸುಪುತ್ರ ಭೀಷ್ಮರನ್ನು ನಿಂದಿಸಿದೆ. ಈ ವರ್ತಮಾನ ಕಾಲದಲ್ಲಿ ನಮ್ಮ ಪಿತಾಮಹರು ಅತಿ ದೊಡ್ಡ ಜ್ಞಾನಿ ಮತ್ತು ಮಹಾವೀರರಾಗಿದ್ದಾರೆ. ಇವರನ್ನು ಮೀರಿಸುವವರು ಇನ್ನೊಬ್ಬರಿಲ್ಲ. ಇದಮಿತ್ತಂ ಎಂದು ಹೇಳುವ ಅಧಿಕಾರ ಅವರಿಗಲ್ಲದೆ ಮತ್ತೆ ಯಾರಿಗೆ ಇದೆ? ಹಿರಿಯ ಕಿರಿಯ ರಾಜರೊಬ್ಬರೂ ಆತಂಕ ಮಾಡಲಿಲ್ಲ. ಅವರ ಮುಖದಲ್ಲಿ ಅಸಮಾಧಾನವೂ ಇರಲಿಲ್ಲ. ಸನಾತನನಾದ ಅಪ್ರಮೇಯನಾದ ಪುರಾಣ ಪುರುಷನಾದ ಶ್ರೀಕೃಷ್ಣನಿಗಿಂತ ಅಧಿಕರು ಯಾರಿದ್ದಾರೆ? ಹರಿಯು ತನ್ನ ಪರಿಪೂರ್ಣ ಗುಣ ವಿಶೇಷಗಳಿಂದ ಅದ್ವಿತೀಯನಾಗಿದ್ದಾನೆ. ಈ ಯಜ್ಞ ಮಂಟಪದ ಮಹಾಸಭೆಯ ಧಾರ್ಮಿಕ ಮತ್ತು ಶಾಂತಿ ವಾತಾವರಣವನ್ನು ಕೆಡಿಸಬೇಡ. ಮಹಾಜ್ಞಾನಿಗಳು ವೇದಾಂತರ್ಗತನಾದ ವಾಸುದೇವನನ್ನು ನಿತ್ಯವೂ ಸ್ತುತಿಸುತ್ತಿರುವರು. ಅಖಿಲ ಬ್ರಹ್ಮಾಂಡದ ಒಡೆಯ ಶ್ರೀಕೃಷ್ಣನೋರ್ವನೇ ಆಗಿರುವಾಗ ಈ ಜಗದೀಶ್ವರನಲ್ಲಿ ಹಗೆಯನ್ನು ಸಾಧಿಸಬೇಡ. ಭೀಷ್ಮಾಚಾರ್ಯರು ಚೈದ್ಯಾಧಿಪತಿಯನ್ನು ಹಿತೋಕ್ತಿಗಳಿಂದ ಸಮಾಧಾನಪಡಿಸಲು ಯತ್ನಿಸಿದರು. ಅಯ್ಯ ಶಿಶುಪಾಲ, ಕಮನೀಯನಾದ ರಾಜೀವ ಪೀಠ ಪಿತನನ್ನು ತೆಗಳಲು ಪ್ರಾರಂಭಿಸಿದೆಯಾ? ಸೆರಗಲ್ಲಿ ಬೆಂಕಿಯ ಕೆಂಡವನ್ನು ಕಟ್ಟಿಕೊಳ್ಳುವ ದುಸ್ಸಾಹಸಕ್ಕೆ ಇಳಿಯಬೇಡ. ಅವನು ಸತ್ವಗುಣಾನುಗತಿಯಲ್ಲಿ ವಿಷ್ಣುವೆಂದೆನಿಸಿ ಘನ ಜಗನ್ಮಯನಾಗಿ ಸರ್ವಾತ್ಮಕನಾಗಿರುತ್ತಾನೆ. ಎಳ್ಳಿನೊಳಗಿರುವ ಎಣ್ಣೆ ಅಗೋಚರವಿರುವಂತೆ ಜೀವಿಗಳ ನೇತ್ರಗಳಿಗೆ ಅವ್ಯಕ್ತನಾಗಿದ್ದಾನೆ. ಒಳಗಿನ ಕಣ್ಣನ್ನು ತೆರೆದುಕೊಂಡ ಮಹಾ ತಪಸ್ವಿಗಳಿಗೆ ಶರಣರಿಗೆ ಒಲಿದು ಅವರ ಹೃದಯ ಮಂದಿರದಲ್ಲಿ ನೆಲೆಸಿದ್ದಾನೆ. ರಾಜ, ಯಜ್ಞದಧಿಪತಿ ಈತನು. ಇವನೇ ಯಜ್ಞಪುರುಷನು, ಯಜ್ಞ ಸಾಧನನೀತನು, ಯಜ್ಞವೀತನು ಮತ್ತು ಕರ್ಮವೀತನು. ಈ ಮಹಾಪುರುಷನು ಲೋಕದ ಯಜಮಾನನಾಗಿದ್ದಾನೆ. ಯಜ್ಞ ಫಲವನ್ನೀಯುವ ದೇವಕೀ ನಂದನನಾಗಿರುತ್ತಾನೆ. ಈತನು ವಿಶ್ವಶಿಲ್ಪದ ಕುಶಲಹಸ್ತನು, ವಿಶ್ವರಕ್ಷೆಯ ಮಂತ್ರವಾದಿ, ವಿಶ್ವ ಸಮಿದೆಯನ್ನು ಹಿಡಿದುಕೊಂಡು ಅಗ್ನಿಕಾರ್ಯವನ್ನು ಮಾಡುವ ಬ್ರಹ್ಮಚಾರಿಯಾಗಿದ್ದಾನೆ. ಈ ಮಹಾಸ್ವಾಮಿಯೇ ವಿಶ್ವನಾಟಕ ಸೂತ್ರಧಾರನು. ಗೋಚರಿಸುವ ಈ ಧರೆಯು ಯುಗಾಂತ್ಯದ ಪ್ರಳಯದಲ್ಲಿ ಮುಳುಗಿ ಹೋಗುತ್ತದೆ. ಆದರೆ ಪ್ರಳಯವು ಅಗ್ನಿಯಲ್ಲಿ ಲೀನವಾಗಿರುತ್ತದೆ. ಆ ಪಾವಕನು ನಭದಲ್ಲಿ ಅಡಗುವನು. ಆ ಗಗನವಿಡೀ ಭಗವಂತನಲ್ಲಿ ಅಡಗುತ್ತದೆ. ಮಧುಕೈಟಭರ ಪ್ರಾಣವನ್ನು ಹೀರಿ ಮೇಧಿನಿಯನ್ನು ರಚಿಸಿದವನು ಇವನೇ. ಈ ಅದ್ವಿತೀಯನನ್ನು ವೇದರಾಶಿಗಳು ಹೊಗಳಿ ದಣಿಯವು, ಬ್ರಹ್ಮಾದಿಗಳು ವಂದಿಸಿ ದಣಿಯರು. ಮೂಜಗದ ದೈವನೀತನೊಬ್ಬನಲ್ಲದೆ ಮತ್ತಾರು? ಶಿಶುಪಾಲ, ತಮಾಸುರನಿಂದ ವೇದವು ಕದ್ದೊಯ್ಯಲ್ಪಟ್ಟಾಗ ಅದರ ಉದ್ಧಾರಕ್ಕಾಗಿ ಮತ್ಸ್ಯನಾದನು. ಹಿರಣ್ಯಾಕ್ಷನನ್ನು ವಧಿಸುವುದಕ್ಕೋಸ್ಕರ ವರಾಹನಾದನು. ಹಿರಣ್ಯಕಶಿಪುವನ್ನು ಸಂಹರಿಸಲು ಪ್ರಹ್ಲಾದನಿಗೊಲಿದು ನರಸಿಂಹನಾದನು. ಬಲಿಯನ್ನು ಪಾತಾಳಕ್ಕೆ ತಳ್ಳಲು ವಾಮನನಾಗಿ ಧರಣಿಯನ್ನು ಬೇಡಿ ತ್ರಿವಿಕ್ರಮನಾಗಿ ಬೆಳೆದನು. ಇಳೆಯ ಪಾಲಕರ ಕೊಬ್ಬನ್ನು ಅಳಿಸಿ ಪರಶುರಾಮನಾದ. ರಾವಣ ಕುಂಭಕರ್ಣರ ಮರ್ದನಕ್ಕೆ ದಾಶರಥಿಯಾಗಿ ಜನ್ಮವೆತ್ತಿ ಶ್ರೀರಾಮಾಭಿಧಾನದಿಂದ ಮೆರೆದನು. ಹೆಚ್ಚೇಕೆ, ಈ 8ನೇ ಅವತಾರದಲ್ಲಿ ವಾಸುದೇವನಾಗಿ ನೀಚ ಕಂಸಾದಿಗಳನ್ನು ಕೊಂದಿದ್ದಾನೆ. ಶ್ರೀಕೃಷ್ಣನನ್ನು ಕೇವಲ ಗೋಪಾಲಕನೆಂದು ಭಾವಿಸಿ ಮರುಳಾದೆ. ಅನರ್ಘ್ಯ ಬೆಲೆ ಬಾಳುವ ವಜ್ರವನ್ನು ಗಾಜಿನ ಚೂರೆಂದು ನಿಶ್ಚಯಿಸಿ ನಿನ್ನ ಬುದ್ಧಿಗೆ ಮಂಕು ಎರಚಿಕೊಂಡೆ. ಪೂತನಿ, ಕೇಶಿ, ಧೇನು, ವತ್ಸ, ಪ್ರಲಂಬ, ಹಂಸ, ಡಿಂಬಿಕ,
ತೃಣಾವರ್ತಾದಿ ದೈತ್ಯರನ್ನು ನೆಲಕಚ್ಚಿಸಿದವನು ಕೇವಲ ಗೋಪಾಲಕನಾಗಲು ಸಾಧ್ಯವೇ? ದಾನವರನ್ನು ವೀಕ್ಷಿಸುತ್ತಿದ್ದ ಸಹದೇವನ ಸಹನೆಯ ಕಟ್ಟೆಯೊಡೆಯಿತು. ಪಿತಾಮಹನನ್ನು ನೋಡಿ, ಮಹಾಪ್ರಾಜ್ಞರೇ, ಚೋರನಿಗೆ ಬೆಳದಿಂಗಳು ಪಥ್ಯವಾಗದು, ಕತ್ತೆಗೆ ಸಂಗೀತ ರುಚಿಸದು, ಮರದಿಂದ ಮರಕ್ಕೆ ಉಲ್ಲಂಘಿಸುವ ಮರ್ಕಟಕನಿಗೆ ಮಾಣಿಕ್ಯದ ಮೌಲ್ಯ ಅರ್ಥವಾಗಲಾರದು. ನಿಮ್ಮ ಅಪ್ಪಣೆಯಾದರೆ ಸಾಕು, ಈ ಪರಮ ಪವಿತ್ರವಾದ ಯಾಗ ಕಾಲದಲ್ಲಿ ಇವನು ನಡೆಸುತ್ತಿರುವ ದೌರ್ಜನ್ಯವನ್ನು ಕೊನೆಗೊಳಿಸುತ್ತೇನೆ. ಆಗ ಭೀಮಾರ್ಜುನರು ಹೂಂಕರಿಸಿ ತಮ್ಮ ಸಹಮತವನ್ನು ವ್ಯಕ್ತಪಡಿಸಿದರು. ಭೀಷ್ಮಾಚಾರ್ಯರು ಇನ್ನೊಮ್ಮೆ ತಲ್ಲಣಗೊಂಡ ಧರ್ಮಜನನ್ನು ಮತ್ತು ಅವನ ಸಹೋದರರನ್ನು ಸಮಾಧಾನಪಡಿಸಿದರು. ನಾವೀಗ ನಿಶ್ಚಯಿಸಿರುವ ಅಗ್ರಪೂಜೆ ಧರ್ಮಸಮ್ಮತವಾಗಿದೆ. ನಮ್ಮ ನೀತಿಯಲ್ಲಿ ತಪ್ಪಿಲ್ಲ. ಭಗವಂತನೇ ಇಲ್ಲಿ ಉಪಸ್ಥಿತ ಇರುವಾಗ ನಾವು ತಾಳ್ಮೆಯನ್ನು ಕಳೆದುಕೊಂಡು ಏನೊಂದು ಪ್ರಮಾದವನ್ನು ಮಾಡಬಾರದು. ಶ್ರೀಮುಖದಿಂದ ಅಪ್ಪಣೆಯನ್ನು ನಿರೀಕ್ಷಿಸುವ ವನರಾಜ ಸಿಂಹವು ಮಲಗಿ ನಿದ್ರಿಸುತ್ತಿರುವಾಗ ಶ್ವಾನಗಳು ಧೈರ್ಯದಿಂದ ಬೊಗಳಬಹುದು. ಆದರೆ ಕೇಸರಿಯು ಒಮ್ಮೆ ಎದ್ದು ನಿಂತರೆ ಮತ್ತಾವ ಪ್ರಾಣಿಯೂ ನಿಲ್ಲಲಾರದು. ಶಿಶುಪಾಲ ದಂತವಕ್ತ್ರನ ಕುಬುದ್ಧಿಯಾಗಲಿ, ಅನ್ಯಾಯವಾಗಲಿ, ಬೆದರಿಕೆಯಾಗಲಿ ಶ್ರೀಕೃಷ್ಣನು ಎದ್ದು ನಿಲ್ಲುವವರಿಗೆ ಮಾತ್ರ ಸಾಧ್ಯ. ಕರಾಳ ರಾತ್ರಿಯು ಪ್ರಾಣಿಗಳ ಹೃದಯದಲ್ಲಿ ಎಷ್ಟು ಅಂಜಿಕೆಯನ್ನು ಮೂಡಿಸಿದರೂ ಮೂಡಣಾದ್ರಿಯಲ್ಲಿ ರವಿಯು ಉದಯವಾದರೆ ಗಾಢಾಂಧಕಾರವು ಕಾಲ್ತೆಗೆಯುತ್ತದೆ. ನಮ್ಮ ಆರಾಧ್ಯ ಮೂರ್ತಿ ವಾಸುದೇವನು ಒಮ್ಮೆ ನಿಂತು ಚಕ್ರವನ್ನು ಧರಿಸಿದನಾದರೆ ಮತ್ತೆ ಇವರೆಲ್ಲ ಧರಾತಳದಲ್ಲಿ ಬಿದ್ದರೆಂದೇ ಅರ್ಥ. ನಾನಾ ಪ್ರಾಣಿಕೋಟಿಗಳ ಉತ್ಪತ್ತಿ, ಪರಿಪಾಲನೆ, ಲಯಕ್ಕೆ ಕಾರಣನಾದ ಮಾಧವನ ಆಶ್ರಯದಲ್ಲಿ ನಾವು ನಿಶ್ಚಿಂತೆಯಿಂದ ಇರಬಹುದು. ಆ ದೇವದೇವನ ಇಂಗಿತವೇನೋ ಇದೆಯೋ ಗೊತ್ತಿಲ್ಲ. ಈವರೆಗೆ ಇವರೆಲ್ಲರೂ ನಮ್ಮ ಈ ಪವಿತ್ರ ಯಜ್ಞದಲ್ಲಿ ಪಾಲ್ಗೊಂಡು ಸಹಕರಿಸಿದ ಅತಿಥಿಗಳಾದುದರಿಂದ ಒಮ್ಮೆಯೇ ಅವರ ಮೇಲೆ ಕೈ ಮಾಡುವುದು ಅನುಚಿತವಾಗಬಹುದು. ಅವಹೇಳನದ ಈ ಎಲ್ಲ ವಾಕ್ಯಗಳನ್ನು ಜೀರ್ಣಿಸಿಕೊಂಡು ಭಗವಂತನೇಕೆ ಸುಮ್ಮನಿದ್ದಾನೆ? ಇದರಲ್ಲಿ ಏನೋ ರಹಸ್ಯವಿದೆ. ಶಿಶುಪಾಲನ ಕೋಪ ಇಂಗದೆ ನಡುನೆತ್ತಿಯ ಮೇಲಿರುವ ಸೂರ್ಯ ಕಿರಣಗಳಂತೆ ತೀಕ್ಷ್ಣವಾಯಿತು. ಇನ್ನೊಮ್ಮೆ ಭೀಷ್ಮನನ್ನು ಮತ್ತು ಕೃಷ್ಣನನ್ನು ನಿಂದಿಸಲು ಉದ್ಯುಕ್ತನಾದನು. ಅರೆಮರುಳಿನ ಆಚಾರ್ಯ ಭೀಷ್ಮ ಪೂತನಿ, ಶಕಟ, ಧೇನುಕ, ಪ್ರಲಂಬನನ್ನು ಕೊಂದವನೆಂದು ಶ್ರೀಕೃಷ್ಣನನ್ನು ಬಣ್ಣಿಸಿ ತಮ್ಮ ಕೋಪದ ಉರಿಗೆ ತುಪ್ಪವನ್ನು ಸುರಿಯುತ್ತಿರುವೆ. ಪಕ್ಷಿ ಋಷಭನನ್ನು ವಧಿಸಿದ ಈ ಗೊಲ್ಲನು ಗಾಡಿಯ ಚಕ್ರವನ್ನು ಪುಡಿ ಮಾಡಿದರೆ ಬಹುದೊಡ್ಡ ಆಶ್ಚರ್ಯವೇನು? ನಮ್ಮ ಊರಿನಲ್ಲಿ ಇಂಥವರು ಬೇಕಾದಷ್ಟು ಇದ್ದಾರೆ. ಅವರನ್ನು ಅಗ್ರಪೂಜೆಗೆ ಆಮಂತ್ರಿಸುವೆಯಾ? ಬಿಲ್ಲ ಹಬ್ಬಕ್ಕೆ ಆಮಂತ್ರಿಸಿದ ಕಂಸನನ್ನು ಸಿಂಹಾಸನದಿಂದ ಎಳೆದು ಹಾಕಿ ಕೊಂದ ಪಾತಕಿ ಇವನು. ಅರಸರ ರಾಜ ಉಡುಪುಗಳನ್ನು ಒಯ್ಯುತ್ತಿದ್ದ ಅಗಸನನ್ನು ವಿನಾಕಾರಣ ಥಳಿಸಿ ತಿವಿದು ಯಾರ ಅಪ್ಪಣೆಯೂ ಇಲ್ಲದೆ ಆ ರಾಜವಸ್ತ್ರಗಳನ್ನು ಧರಿಸಿ ಮಾನ ಮರ್ಯಾದೆಯ ಸೀಮೆಯನ್ನು ಉಲ್ಲಂಘಿಸಿದವನು ಈತ. ಅವನನ್ನು ಹೊಗಳುವ ನಿನ್ನ ನಾಲಿಗೆ ಸೀಳಿ ಬೀಳದಿರುವುದು ಪರಮಾಶ್ಚರ್ಯವಾಗಿದೆ. ಶಿಶುಪಾಲನು ವಾಸುದೇವನ ಕಡೆ ಮುಖ ತಿರುಗಿಸಿದನು. ಕೃಷ್ಣ, ಭೀಷ್ಮನು ನಿನ್ನನ್ನು ಈ ಲೋಕದ ಪ್ರಭುವೆಂದು ಬಣ್ಣಿಸಿದರೆ ನೀನು ಅರಸನಾಗಲಾರೆ. ಇಂದಿನವರೆಗೆ ನೀನು ಒಂದು ದಿನವಾದರೂ ರಾಜಕಿರೀಟ ಧರಿಸಿರುವೆಯಾ? ನಿನ್ನಲ್ಲಿರುವ ನೀಚ ಬುದ್ಧಿಯನ್ನು ವಿವರಿಸಲು ಅಸಾಧ್ಯ. ಕಾಲಯವನನ್ನು ಓಡಿಸಿ ಕೊಲ್ಲಿಸಿದೆ. ಸ್ನಾತಕ ವೇಷಧಾರಿಯಾಗಿ ಗಿರಿ ಪಟ್ಟಣವನ್ನು ಪ್ರವೇಶಿಸಿ ಮಾಗಧನನ್ನು ಕೊಂದೆ. ಸೋದರ ಮಾವನೆನ್ನುವ ಗೌರವವನ್ನು ತೋರದೆ ಕಂಸನನ್ನು ವಧಿಸಿದೆ. ಈ ಎಲ್ಲ ಕುಹಕ ಕೃತ್ಯಗಳಿಗೆ ನಾವೀಗ ಶಾಸ್ತಿ ಮಾಡುತ್ತೇವೆ. ಶಿಶುಪಾಲನು ಮಾಡುತ್ತಿರುವ ಸ್ವಾಮಿ ನಿಂದೆಯನ್ನು ಭೀಮಸೇನನು ತಡೆಯಲಾರದೆ ಕಿಡಿಗದೆರೆದನು. ಪವನಜನ ಕಡು ಕ್ರೋಧವನ್ನು ಗಮನಿಸಿ ಯಾದವರು ಭೀಮನೊಂದಿಗೆ ಧ್ವನಿ ಕೂಡಿಸಿದರು. ದೈತ್ಯನ ದರ್ಪವನ್ನು ಮುರಿಯಲು ಹೊರಟ ಮರುಸುತನನ್ನು ಗಾಂಗೇಯಾದಿಗಳು ಸಂತೈಸಿದರು. ಚೈದ್ಯಾಧಿಪತಿಯು ಕೋಪದಿಂದ ಕಿಡಿಕಿಡಿಯಾದನು. ಗಾಂಗೇಯ, ಆ ಗೋಪಕುಮಾರನೊಬ್ಬನನ್ನು ಯಾಕೆ ಗಗನಕ್ಕೇರಿಸುತ್ತಿರುವೆ?
ಹೊಗಳುವುದೇ ನಿನ್ನ ಜಾಯಮಾನವಾಗಿದ್ದರೆ ಇಗೋ ಇಲ್ಲಿ ಭೂರಿಶ್ರವ, ಶಲ್ಯ, ಬಾಲಿಕರಿದ್ದಾರೆ. ಆಚಾರ್ಯರಾದ ದ್ರೋಣ, ಅಶ್ವತ್ಥಾಮರಿದ್ದಾರೆ. ಈ ಪ್ರತಿಯೊಬ್ಬ ವ್ಯಕ್ತಿಗಳ ಹಿಂದೆ ಮೇರು ಪರ್ವತದಷ್ಟು ಸಾಧನೆಗಳಿವೆ. ನಾನು ಈ ನಂದನ ಕಂದನಿಂದ ಸಾಯುವವನೇ, ಇವನು ನನ್ನನ್ನು ಸರ್ವತಾ ಕೊಲ್ಲಲಾರನು. ಆದರೆ ಈ ರೀತಿ ಬೊಗಳುವ ನೀನು ಕ್ಷಮಾರ್ಹನಲ್ಲ. ನಿಮ್ಮಿಬ್ಬರನ್ನು ಕೊಂದು ಮುಗಿಸುತ್ತೇನೆ ಎಂದನು. ಶಿಶುಪಾಲನ ಪಕ್ಷದವರು ಮೇಲೆದ್ದರು. ಪಶುವನ್ನು ಕೊಲ್ಲುವಂತೆ ಕೃಷ್ಣನನ್ನು ಕತ್ತು ಹಿಸುಕಿ ಕೊಲ್ಲಿರಿ ಎಂದು ಬೊಬ್ಬಿರಿದರು. ಗೋವಳನನ್ನು ಓಡಿಸಿರಿ. ದೇವಗಣವೇ ಧರೆಗೆ ಬಂದರೂ ಬಿಡುವವರಲ್ಲ. ಯಾರು ಎಲ್ಲರನ್ನೂ ಪಾಲಿಸುವವನೆಂದು ಹೊಗಳಿಸಿಕೊಳ್ಳುತ್ತಾನೆಯೋ ಅವನನ್ನು ವಿನಾಶ ಮಾಡಿದರಾಯಿತು ಎಂದು ಶಿಶುಪಾಲ ಮತ್ತು ದಂತವಕ್ತ್ರ ದಾನವನು ಗರ್ಜಿಸಿದನು. ಮರುತನಂದನನು ತನ್ನವರಿಗೆ, ಏಳಿರಿ, ಎದ್ದೇಳಿರಿ, ಈ ಧೂರ್ತನನ್ನು ಇನ್ನೂ ಸಹಿಸಲಾಗದು ಎಂದು ಕೈಸನ್ನೆ ಮಾಡಿದನು. ಯಾಗಮಂಟಪ ರಣಕಣವಾಗುತ್ತಿದೆ. ಆಗ ಮುರಾರಿಯು ಇನ್ನು ಮೂಕ ಪ್ರೇಕ್ಷಕನಾಗಲಾರೆ ಎನ್ನುತ್ತಾ ಗಂಭೀರ ವದನನಾಗಿ ಸಿಂಹಾಸನದಿಂದ ಇಳಿದನು. ನೆರೆದಿದ್ದ ಋಷಿ ಮುನಿಗಳೇ, ಅಂಜಬೇಡಿರಿ. ಪರಿಜನರು ಪುರಜನರು ತಲ್ಲಣಿಸಬಾರದು. ಇಲ್ಲಿ ಕಳವಳಕ್ಕೆ ಆಸ್ಪದವಿಲ್ಲ. ಯಾದವರು ಆರ್ಭಟಿಸುವುದು ಅನಗತ್ಯ. ಪಾಂಡುಸುತರೇ, ಸೈರಿಸಿಕೊಳ್ಳಿರಿ. ಶಿಶುಪಾಲನ ಮಾತೆಯಾದ ಶ್ರುತಶ್ರವೆಗೆ 100 ಅಪರಾಧಗಳನ್ನು ಮಾಡುವವರಿಗೆ ಅವನನ್ನು ಕೊಲ್ಲುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿರುವೆನು. ಅದಕ್ಕಾಗಿ ಇಷ್ಟರವರೆಗೆ ಸಹಿಸಿ ಸುಮ್ಮನಿದ್ದೇನೆ. ಅವನ 100 ಅಪರಾಧಗಳು ಈಗ ಮೀರಿವೆ. ಇನ್ನು ಕೊಲ್ಲುವುದು ಅನುಚಿತವಾಗುವುದಿಲ್ಲ. ಹಿಂದೆ ನನ್ನರಸಿಯಾಗಲಿಚ್ಛಿಸಿದ ರುಕ್ಮಿಣಿಯನ್ನು ಇವನು ಮದುವೆಯಾಗಲು ಮನಸ್ಸು ಮಾಡಿದರೂ ಈ ನೀಚನಿಗೆ ರುಕ್ಮಿಣಿ ಒಲಿಯಲಿಲ್ಲ. ಶಿಶುಪಾಲನು, ಎಲ್ಲವೋ ಕೃಷ್ಣ, ರುಕ್ಮಿಣಿಯ ಮದುವೆಯ ಘಟನೆಯನ್ನು ಹೇಳಲು ನಾಚಿಕೆಯಾಗುವುದಿಲ್ಲವೇ? ಪುಂಡಾಟಿಕೆಯ ಹುಡುಗರು ಮಾಡುವ ತೆರದಿ ಅವಳನ್ನು ಕದ್ದುಕೊಂಡು ಹೋದೆಯಲ್ಲವೇ? ವಿವಾಹ ವಿಧಿ ಪ್ರಕಾರ ಬಾಸಿಂಗ ಕಟ್ಟಿ ಮದುಮಗನಾಗಿ ಹೋಗಿದ್ದ ನನ್ನನ್ನು ವಂಚಿಸಿದೆ. ಆ ವೈರವನ್ನು ಈಗ ನೀಗುತ್ತೇನೆ ಎಂದು ಅಸ್ತ್ರವನ್ನು ತೆಗೆದುಕೊಂಡು ಮಧುಮರ್ದನನೊಡನೆ ಕಾಳಗಕ್ಕೆ ಅಣಿಯಾದನು. ಶಿಶುಪಾಲನು ಬಾಣವನ್ನು ತೊಡುವ, ಬಿಡುವ, ಸಂಧಿಸುವ, ಭೇದಿಸುವ, ಹೂಡುವ ವಿಧಾನವು ವರ್ಣಿಸಲಸಾಧ್ಯ. ಆದರೆ ಆಕಾಶದಲ್ಲಿ ಶಿಶುಪಾಲನಿಗೆ ಅಪಶಕುನಗಳು ಕಾಣಿಸಿಕೊಂಡವು. ಧೂಮಕೇತುಗಳು ಉದುರಿ ಕರಿ ಮೋಡಗಳು ತೋರಿದವು. ಚಂದ್ರನಿಗೆ ರಾಹುಗ್ರಹಣವಾದಂತಾಯಿತು. ರಕ್ತಧಾರೆ ಸುರಿಯಿತು. ಸಜ್ಜನ ಶಿರೋಮಣಿ ಯಮಧರ್ಮರಾಯನಿಗೆ ನಡುಕ ಹುಟ್ಟಿತು. ಅಂಬರದಲ್ಲಿ ಸಿಡಿಲು ಬಡಿಯುವುದನ್ನು ಕೇಳಿ ಋಷಿಮುನಿಗಳು ತತ್ತರಿಸಿದರು. ಶ್ರೀಕೃಷ್ಣನು ಶತಭಾನು ತೇಜದಿಂದ ಹೊಳೆವ ಸುದರ್ಶನವನ್ನು ಕೈಗೆತ್ತಿಕೊಂಡನು. ಭೂಪಾಲರೇ, ಇಷ್ಟರವರೆಗೆ ಸೈರಿಸಿಕೊಂಡು ಈ ಚಕ್ರಾಯುಧವನ್ನು ಈಗ ಪ್ರಯೋಗಿಸುತ್ತಿದ್ದೇನೆ. ಇದರಿಂದ ಅವನ ಶಿರವು ಧರೆಗುರುಳಿ ಸುಜನರಿಗೆ ಕ್ಷೇಮವಾಗುವುದು. ಈತನು ಬೇರೆ ಯಾರೂ ಅಲ್ಲ. ಹಿಂದೆ ನಾನು ನಾರಾಯಣನಾಗಿ ವೈಕುಂಠದಲ್ಲಿರುವಾಗ ದ್ವಾರಪಾಲಕರಾಗಿದ್ದ ಜಯ ವಿಜಯರು. ಇವರು ಅತಿಥಿಗಳಾಗಿ ಇಲ್ಲಿಗೆ ಆಗಮಿಸಿದ ಋಷಿ ಮುನಿಗಳಿಗೆ ಮಾಡಿದ ಅಪರಾಧದಿಂದಾಗಿ 3 ದುಷ್ಟ ಜನ್ಮಗಳನ್ನು ಪಡೆದರು. ಮೊದಲನೆಯದಾಗಿ ಹಿರಣ್ಯಾಕ್ಷ, ಹಿರಣ್ಯಕಶಿಪುಗಳಾಗಿ ಜನಿಸಿ ನನ್ನ ವರಾಹ ಮತ್ತು ನರಸಿಂಹ ಅವತಾರದಲ್ಲಿ ವಧಿಸಲ್ಪಟ್ಟರು. ಎರಡನೆಯ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿ ರಾಮಾವತಾರಿಯಾಗಿದ್ದ ನನ್ನಿಂದ ಮಡಿದರು. ಈಗ ಶಿಶುಪಾಲ ದಂತವಕ್ತ್ರರಾಗಿ ಬಂದಿರುವ ಇವರನ್ನು ವಧಿಸುತ್ತೇನೆ. ಋಷಿ ಮುನಿಗಳು ಭಯಗ್ರಸ್ತರಾಗಬೇಡಿರಿ. ವಾಸುದೇವನಿಂದ ಕಳುಹಿಸಲ್ಪಟ್ಟ ಸುದರ್ಶನವು ಅತಿ ವೇಗದಿಂದ ತೆರಳಿ ದುಷ್ಟನ ಕಂಠವನ್ನು ಕತ್ತರಿಸಿತು. ಇಂದ್ರನ ವಜ್ರಾಯುಧಕ್ಕೆ ಪರ್ವತವು ಸೀಳಲ್ಪಡುವಂತೆ ಶಿಶುಪಾಲನ ಶಿರಸ್ಸು ಕತ್ತರಿಸಲ್ಪಟ್ಟಿತು. ಅವನ ದೇಹದಿಂದ ಹೊರಟ ತೇಜಸ್ಸು ವಾಸುದೇವನಿಗೆ ಸುತ್ತು ಬಂದು ಅದೃಶ್ಯವಾಯಿತು. ಅವನೊಂದಿಗೆ ದಂತವಕ್ತ್ರನು ಕೂಡ ಕೊಲ್ಲಲ್ಪಟ್ಟನು. ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿದ್ದ ಶ್ರೀಹರಿಯು ಸ್ವತಃ ಯಾಗ ರಕ್ಷಕನಾಗಿ ನಿಂತು ಯಜ್ಞವು ಸಮಾಪ್ತಿಯಾಯಿತು.
ಬಂದ ಕಂಟಕ ನಿವಾರಣೆಯಾಯಿತು. ಧರ್ಮಜನು ಸತಿ ಸಹಿತ ಅವಭೃತವನ್ನು ಮುಗಿಸಿ ಸನ್ಮುನಿಗಳ ಸಮೂಹಕ್ಕೆ ಶಿರಭಾಗಿದನು. ನಿಮ್ಮ ಕೃಪೆಯಿಂದ ಧರಣಿಪಾದ್ವರವು ಸಿದ್ಧಿಸಿತು. ಮಹಾ ತಪಸ್ವಿಗಳಾದ ನಿಮ್ಮನ್ನು ನನ್ನ ಯಥಾನುಶಕ್ತಿ ಸತ್ಕರಿಸಿದ್ದೇನೆ. ಲೋಪದೋಷಗಳಾಗಿರಬಹುದು ಎನ್ನುವ ಮನವರಿಕೆ ನನಗಿದೆ. ಕುಂದುಕೊರತೆಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಪ್ರಸನ್ನಚಿತ್ತರಾಗಿ ಆಶೀರ್ವದಿಸಲು ಪ್ರಾರ್ಥಿಸುತ್ತೇವೆ ಎಂದನು. ಅನಂತರ ಯಮನಂದನನು ಸಕಲರಿಗೂ ಯಥಾಯೋಗ್ಯವಾದ ಉಡುಗೊರೆಗಳನ್ನು ಇತ್ತನು. ಸತ್ಯ ಸಂಪನ್ನರು ತುಂಬು ಹೃದಯದಿಂದ ಪಾಂಡುಜಾತನನ್ನು ಹರಸಿದರು. ಯಮನಂದನನು ಅರಸು ವಂಶದವರನ್ನು ಅವರವರ ಸ್ಥಾನಮಾನಕ್ಕೆ ಸರಿಯಾಗಿ ಸತ್ಕರಿಸಿ ಗಜ, ರಥ, ವಾಜಿಗಳನ್ನು, ವಿವಿಧಾಭರಣಗಳನ್ನು ಬಳುವಳಿಯನ್ನಾಗಿ ಇತ್ತು ಕಳುಹಿಸಿದರು. ಅವನ ಅಪ್ಪಣೆ ಪ್ರಕಾರ ಫಲ್ಗುಣನು ಸ್ವತಃ ಧೃತರಾಷ್ಟ್ರ, ಭೀಷ್ಮರನ್ನು ಜೊತೆಯಲ್ಲಿ ಪುರದ ಹೊರವಲಯದವರೆಗೆ ಹೋಗಿ ಬೀಳ್ಕೊಟ್ಟನು. ಘಟೋತ್ಕಜನು ಭೂಮೀಶ್ವರರಾದ ಪಾಂಡ್ಯ, ಕಳಿಂಗರಾಜ, ತೆಂಕಣದ ಅರಸರೊಂದಿಗೆ 1 ಯೋಜನದವರೆಗೆ ಹೋಗಿ ವಿದಾಯ ಹೇಳಿದನು. ಪೃಥ್ವೀಶ್ವರರು ರಾಜಸೂಯ ಯಾಗದ ಸಂಭ್ರಮ ಸಡಗರದಿಂದ ಹರ್ಷಿತರಾಗಿ ತಮ್ಮ ತಮ್ಮ ರಾಜ್ಯಕ್ಕೆ ಹಿಂತೆರಳಿದರು. ಶ್ರೀಕೃಷ್ಣನು ಪಾಂಡುಪುತ್ರರನ್ನು, ದ್ರೌಪದಿಯನ್ನು ಪ್ರತ್ಯೇಕವಾಗಿ ಹತ್ತಿರ ಬರೆಸಿಕೊಂಡನು. ಯುಧಿಷ್ಠಿರ, ಭೀಮಾರ್ಜುನ, ನಕುಲ, ಸಹದೇವಾದಿಗಳು ತಮ್ಮ ಹೊಳೆವ ಕಿರೀಟವನ್ನು ಹರಿಚರಣದಲ್ಲಿ ಚಾಚಿದಾಗ ಮುಕುಟಾವಳಿಗಳಿಂದ ಆ ದೇವಪಾದವು ಮುಸುಕಿತು. ದ್ರೌಪದಿಯು, ಅಣ್ಣ, ಮಾಗಧನಂತಹ ವೀರರು ಬದುಕಿ ಯಜ್ಞದ ವಿರುದ್ಧ ಸೆಟೆದು ನಿಂತಿದ್ದರೆ ರಕ್ಷಿಸುವವರು ಯಾರು? ಯಾಗವನ್ನು ಹಾಳು ಮಾಡುವುದಕ್ಕೆ ಚೈದ್ಯನೊಬ್ಬನೇ ಸಾಕಿತ್ತು. ಹಿರಣ್ಯಕಶಿಪುವಿನ ಬಾಧೆಗೆ ಬಾಲಕನು ಅಳುವಾಗ ಕಂಬ ಒಡೆದು ಬಂದ ಕರುಣಾ ಜಲದಿಯಲ್ಲವೇ ನೀನು ಎಂದು ಹರಿಪಾದದಲ್ಲಿ ಹೊರಳಿದಳು. ಕೃಷ್ಣೆ, ಪತಿವ್ರತೆಯರ ಮಧ್ಯದಲ್ಲಿ ನೀನು ಜಾಹ್ನವಿಯಂತೆ ಪವಿತ್ರಳಾಗಿರುವೆ. ರಾಜ್ಯದ ಸಿರಿ ತುಂಬಬಹುದು ಅಥವಾ ಬತ್ತಿ ಹೋಗಬಹುದಾದುದರಿಂದ ಸದಾ ಅದನ್ನು ನಂಬಿ ಉಬ್ಬದಿರು. ನೀನು ಈ ಮನೆಯನ್ನು ತುಂಬಿದ ಶುಭ ಗಳಿಗೆಯಿಂದ ಸರ್ವವೂ ಸಾಂಗವಾಗಿ ಸಾಗುತ್ತಿದೆ. ಸದಾ ಸುಮಂಗಲೆಯಾಗಿರು ಎಂದು ಮುರಹರನು ಹರಸಿದನು. ಅಸುರಾರಿಯು ಪಾಂಡವರನ್ನು ನೋಡಿ, ಧರ್ಮಜ, ಭೀಮನು ವಿಷವನ್ನುಂಡರೂ ಬದುಕುಳಿದನು. ಬೆಂಕಿಯ ಅನಾಹುತದಿಂದಲೂ ನೀವು ಉಳಿದುಕೊಂಡಿರುವಿರಿ. ದಾಯಾದಿಗಳಾದ ಕೌರವರು ದುರ್ವ್ಯಸನಿಗಳಾಗಿದ್ದು ನಿಮ್ಮ ಅಭ್ಯುದಯವನ್ನು ಸದಾ ಸಹಿಸಲಾರರು. ಇಲ್ಲಿ ಕೇಳು. ದ್ಯೂತ ಮತ್ತು ಮೃಗಯ ವ್ಯಸನ ಪಾರ್ಥಿವ ಜಾತಿಗೆ ದುರ್ವಿಷಯವಾಗಿರುತ್ತದೆ. ನಳ, ದಶರಥಾದಿಗಳು ಇದರಿಂದಾಗಿಯೇ ಪಡಬಾರದ ಕಷ್ಟವನ್ನು ಅನುಭವಿಸಿದರು. ಹಿರಿಯರಲ್ಲಿ ತಗ್ಗಿ ಬಗ್ಗಿ ನಡೆಯುವುದು, ಸುಜನರಲ್ಲಿ ಸಂಪ್ರೀತಿಯನ್ನು ತೋರುವುದು, ಪರಿವಾರ ಪುರಜನರಲ್ಲಿ ನಿರ್ಮಲ ನೀತಿಯನ್ನು ಅನುಸರಿಸುವುದು, ವೈರಿಗಳಲ್ಲಿ ಪೌರುಷವನ್ನು ಮೆರೆಸುವುದು, ಅಪ್ರಮತ್ತ ಸ್ಥಿತೋ ನಿತ್ಯಂ ಪ್ರಜಾಪಾಹಿ ವಿಷಾಂಪತೆ, ನೀನು ಪ್ರಮತ್ತನಾಗದೆ ಮೋಹ ಪರವಶನಾಗದೆ ಪ್ರಜೆಗಳನ್ನು ಸಂರಕ್ಷಿಸಬೇಕು ಮತ್ತು ಈ ಸಲಹೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸು ಎಂದು ಹಿತನುಡಿಗಳನ್ನು ನುಡಿದನು. ಅನಂತರ ಕುಂತಿಯ ಪಾದಗಳಿಗೆ ಎರಗಿ ಶುಭಗ್ರಹ ಉದಯವಾಗುತ್ತಿದ್ದಂತೆಯೇ ಹರಿಯು ಯಾದವರನ್ನು ಕೂಡಿಕೊಂಡು ಹೊರಟನು. ಭೂಸುರರು ಸ್ವಸ್ತಿ ವಾಚನಗೈದು ಆಶೀರ್ವಾದ ಮಾಡಿದರು. ವಿಡೂರಥ, ಸಾಂಬ, ಸಾತ್ಯಕಿ, ಪ್ರದ್ಯುಮ್ನ, ಅಕ್ರೂರ, ಉದ್ಧವ, ಕೃತವರ್ಮ ಮತ್ತು ಗಜವಾಜಿಗಳ ಸಂದಣಿಯೊಂದಿಗೆ ವಾಸುದೇವನು ದ್ವಾರಕೆಗೆ ಹೊರಟಾಗ ಧರ್ಮಜನು ತಾಯಿಯಾದ ಕುಂತಿ 4 ಅನುಜರು ತನುಜರೊಂದಿಗೆ ಮುರಾರಿಯನ್ನು ಖಿನ್ನ ಮನಸ್ಕನಾಗಿ ಬೀಳ್ಕೊಟ್ಟನು. ಪಾಂಡುಪುತ್ರರು ಶ್ರೀಕೃಷ್ಣನ ನಿರ್ಗಮನವನ್ನು ತಡೆಯಲಾಗದೆ ದುಗುಡದಿಂದ ಇದ್ದರು. ಮಹರ್ಷಿ ವೇದವ್ಯಾಸ ಮತ್ತು ದೌಮ್ಯರು ಧರ್ಮಜನನ್ನು ಸಮಾಧಾನಪಡಿಸಿ ಪಾಂಡವರಿಗೆ ಲೇಸನ್ನು ಬಯಸಿ ತಮ್ಮ ತಮ್ಮ ನಿಜಾಶ್ರಮಗಳಿಗೆ ಹೋದರು. ಕೌರವ, ದುಶ್ಯಾಸನ ಮೊದಲಾದ 100 ಮಂದಿ ಅನುಜರು ಇಂದ್ರಪ್ರಸ್ಥದತ್ತ ತೆರಳಿದರು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.